ಮಹಾರಾಷ್ಟ್ರದ ಶಿವಸೇನಾ ಮುಖ್ಯಸ್ಥ ಏಕನಾಥ ಶಿಂದೆ ಗೊತ್ತೈತಿರಲ್ಲ, ದಿಢೀರಾಗಿ ಮುಖ್ಯಮಂತ್ರಿಯಾಗಿದ್ದರು. ಇಡೀ ದೇಶ ನೋಡಿತ್ತು ಅವ್ರದ್ದು ಯಾವ ರೀತಿ ಅವರು ಶಿವಸೇನಾದಿಂದ ಬಂದು ಒಂದು ಕಾರ್ಯಕರ್ತನಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರ ಗ್ರಹಣ ಮಾಡಿದಂಥ ಏಕನಾಥ ಶಿಂದೆ ಇವತ್ತು 11 ಜನ ಜನರನ್ನು ಉಳಿಸಿದಂಥ ಕಾಶ್ಮೀರದ ಯುವಕನಿಗೆ 5 ಲಕ್ಷ ರೂಪಾಯಿ ನಗದು ಹಣ ಕೊಟ್ಟಿದ್ದಾರೆ. ಮನೆ ಒಂದು ಕಟ್ಟಿಸಿ ಕೊಡ್ತಾನಂದಾರ್ರಿ. ಎಷ್ಟು ಪ್ರೇಮ ನೋಡ್ರಿ ತಮ್ಮ ರಾಜ್ಯದ ಮೇಲೆ. 11 ಜನ ಮಹಾರಾಷ್ಟ್ರರು ಅಲ್ಲಿ ಪ್ರವಾಸಕ್ಕೆ ಹೋಗಿದ್ದರು ಕಾಶ್ಮೀರಕ್ಕೆ. ಕಾಶ್ಮೀರ ಪ್ರವಾಸಕ್ಕೆ ಹೋದಾಗ ಆತಂಕವಾದಿಗಳು ಈ ರಾಕ್ಷಸರು ಗುಂಡಿನ ಮಳೆ ಸೆರೆದರು. ಆದರೆ ಅಲ್ಲಿ ಆದಿಲ್ ಅಂಥೇಳಿ ಒಬ್ಬ ಯುವಕ ಆ ಉಗ್ರರ ಜೊತೆ ಹೋರಾಟ ಮಾಡಿ ತನ್ನ ಪ್ರಾಣ ಕಳೆದುಕೊಂಡು 11 ಮಹಾರಾಷ್ಟ್ರಿಗರನ್ನು ಉಳಿಸಿದ್ದು ಇವತ್ತು ಏಕನಾಥ ಶಿಂದೆ ನೇರವಾಗಿ 5 ಲಕ್ಷ ರೂಪಾಯಿ ಚೆಕ್ ಕಳಿಸ್ತಾರೆ. ಒಂದು ಇರಲಿಕ್ಕೆ ಮನೆ ಕಟ್ಟಿ ಕೊಡ್ತಾನಂತ ಹೇಳ್ಯಾರ. ಅವಳು ತಾಯಿ ಮಹಾತಾಯಿ ಕಾಶ್ಮೀರದಲ್ಲಿ ಇದ್ದವಳು, ಒಬ್ಬನೇ ಮಗ, ಅವನು ಕುದುರೆ ಸವಾರಿ ಮಾಡ್ತಿದ್ದ, ದುಡಿದು ತಂದು ನನ್ನ ಮನೆ ನಡೆಸ್ತಿದ್ದ. ನಾನು ಇವತ್ತು ತಬ್ಬಲಿಯಾದೆ ಅಂತ ಕಣ್ಣೀರಿನ ಕೋಡಿ ಹರಿಸಿದಾಗ ಉಗ್ರರ ವಿರುದ್ಧ ಹೋರಾಟ ಮಾಡಿದಂಥ ಅದೇ ಆದಿಲ್ಗೆ ಈ ಏಕನಾಥ ಶಿಂದೆ ಶಿವಸೇನಾ ಮುಖ್ಯಸ್ಥ 5 ಲಕ್ಷ ರೂಪಾಯಿ ಕೊಟ್ಟು ಒಂದು ಬೃಹತಾಕಾರದ ಒಂದು ಮನೆ ಕಟ್ಟಿಸಿ ಕೊಡ್ತಾರಂದರೆ ಇಡೀ ಮಹಾರಾಷ್ಟ್ರ ಇವತ್ತು ಏಕನಾಥ ಶಿಂದೆಯವರ ಹೃದಯವಂತಿಕೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಾಕತ್ತಾರ. ಆದರೆ ಇವತ್ತು ಏನು ನಡೆದೈತ್ರಿ ಭಾರತದಾಗ? ಬೇವಲ ಹಿಂದೂ ಮುಸ್ಲಿಂ ಯಾವ ಉಗ್ರವಾದಿ ಅಕ್ಕಳನ ಮಕ್ಕಳಿಗೆ ಜಾತಿ ಐತ್ರಿ, ಹೃದಯ ಐತಿ? ಕೇವಲ ರಕ್ತ ನೋಡೋದು ಅಷ್ಟೇ ಅವ್ರದ್ದು ಜಾತಿ. ಒಬ್ಬ ಅಮಾಯಕರನ್ನು ಬಲಿ ಕೊಡೋದು ಎಲ್ಲ ಧರ್ಮದಲ್ಲಿಯೂ ಅಪರಾಧದ ಕೆಲಸ. ಅದರಲ್ಲೂ ಪ್ರಮುಖವಾಗಿ ಇಸ್ಲಾಮದಲ್ಲಿ ಅಂತೂ ಮನನೋಯಿಸುವುದು ಸಹಿತ ಅಪರಾಧ ಅಂದಾಗ ಇನ್ನು ಜೀವ ಕೊಡೋದು ದೂರ ಉಳಿತು. ಇಂಥ ರಾಕ್ಷಸರ ಅಟ್ಟಹಾಸವನ್ನು ಸತ್ಯಾನಾಶ ಮಾಡುವ ಸಲುವಾಗಿ ಈಗ ಮೋದಿ ಅಖಾಡಕ್ಕೆ ಇಳಿಬೇಕ್ರಿ. ಅಮಿತ್ ಶಾ ಮತ್ತು ಮೋದಿ ಭಾರತದ ಶಕ್ತಿ ತೋರಿಸ್ಬೇಕು. ಅನೇಕ ಕ್ಷಿಪಣಿ ಪಿರಂಗಿಗಳನ್ನು ಹಾಕಿ ಅವರ ಬೇರು ಸಮೇತ ಕಿತ್ತು ಹಾಕಿದರೆ ಮಾತ್ರ ಮೋದಿಗೆ ಒಂದು ಶಕ್ತಿ. ಇಡೀ ಭಾರತ ನಿಮ್ಮ ಜೊತೆ ಐತಿ. ಮೋದಿಯವರೇ, ತಕ್ಷಣ ಕಾರ್ಯಪ್ರವೃತ್ತರಾಗ್ರಿ. ಸಾರಿ ಯುದ್ಧ. ಆ ಯುದ್ಧದಲ್ಲಿ ಜಯ ನಮಗೆ ಸಿಗ್ತೈತಿ. ಇದೇ ದಿವಂಗತ ಇಂದಿರಾ ಗಾಂಧಿ ಒಮ್ಮೆ ಇವರನ್ನು ಹುಟ್ಟಡಗಿಸಿದ್ಲು, ಅದೇ ರೀತಿ ಮಾಡ್ತೀರಿ ಮೋದಿಯವರೇ. ಹಾಗಾದ್ರೆ ಏಕನಾಥ ಶಿಂದೆ 5 ಲಕ್ಷ ರೂಪಾಯಿ ಕೊಟ್ಟು ಆ ಉಗ್ರವಾದಿಯವರಿಂದ 11 ಕುಟುಂಬದವರನ್ನು ರಕ್ಷಿಸಿದಂಥ ಆದಿಲನ ಆತ್ಮಕ್ಕೆ ಶಾಂತಿ ಕೋರ್ತಾರ. 5 ಲಕ್ಷ ರೂಪಾಯಿ ಕೊಡ್ತಾರ, ಒಂದು ಮನೆ ಕಟ್ಟಿಸಿ ಕೊಡ್ತಾರಂದ್ರೆ ಹಾಗಾದರೆ ಏಕನಾಥ ಶಿಂದೆ ಅವರ ಬಗ್ಗೆ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಇಂಥರು ಹೃದಯವಂತ ಭಾರತೀಯರದಾರ. ಕೆಲವರಂತೂ ಬೆಂಕಿ ಹಚ್ಚು ಕೆಲಸ ಮಾಡಕತ್ತಾರ. ಅದಕ್ಕೆ ತಕ್ಕ ಉತ್ತರ ಕೊಟ್ಟಂಥ ಏಕನಾಥ ಶಿಂದೆ ಅಂತವರು ಅಪ್ಪಟ ದೇಶ ಪ್ರೇಮಿ. ಇದು ಸರ್ವಜಾತಿ ಜನಾಂಗಗಳ ಶಾಂತಿಯ ತೋಟ ಅಂತ ತೋರಿಸಿಕೊಟ್ಟಂಥ ಏಕನಾಥ ಶಿಂದೆ ಅವರು ಏನು ಮಾತಾಡಿದಾರ ಆ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ನಮಸ್ಕಾರ. ये जात धर्म की बात नहीं है. जो हमारे पर्यटक वहां गए थे उनके ऊपर अंधाधुंध गोली चला रहे थे ये आतंकवादी, और उनको बचाने का काम इसने किया और खुद उनकी बंदूक छीनने की कोशिश की ताकि जो टूरिस्ट है उस पर गोली न चले. लेकिन दूसरे आतंकवादी ने आके उनको मार दिया और वो शहीद हो गए. इसीलिए आदिल सहील के घर पर मैंने भी उनके परिवार से बात की, उसके भाई से बात की, उनके पिताजी से बात की और हमारे लोग भी वहां पहुंच गए. उन्होंने भी उनको, वो एक कमाने वाला लड़का था, युवा लड़का था, उनके परिवार की जो अभी हालत ठीक नहीं है, एक सर्वसाधारण परिवार था, इसलिए शिवसेना की ओर से उनको 5 लाख रुपए की मदद भी हो गई. ये तो छोटी जिम्मेदार, मतलब ये अपना कर्तव्य है. उनका घर भी ठीक नहीं था, घर की हालत भी खराब थी, उसको घर बनाने का अभी निर्णय शिवसेना ने लिया है और ये कर्तव्य भावना रख के किया, क्योंकि जात धर्म मजहब अभी वो भी
अपने लोगों को जो यहाँ के जो टूरिस्ट है उसको बचाने के लिए उसने जान गंवाई, वो भी तो शहीद हो गए। सर सावरकर के बारे में